ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಬ್ಯೂಟಿ ಬ್ಲೀಸ್. ನಾನು ಅನುಷಾ ಆನಂದ್. ಇನ್ನು ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ರೀತಿಯ ಅಮೇಸಿಂಗ್ DIY ರೆಮಿಡೀಸ್ ಗಳನ್ನ ಹೇಳ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮಾತಾಡ್ತಾ ಇದೀವಿ ಬಿಳಿ ಕೂದಲ ಬಗ್ಗೆ. ಅಂಡ್ ಬಿಳಿ ಕೂದಲು ಹೋಗಿರೋದನ್ನ ನ್ಯಾಚುರಲಿ ಹೇಗೆ ಕಪ್ಪಾಗಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೂದ್ಲಿಗೆ ಕಲರ್ ಹಚ್ಚೋದು ಕೆಲವರು ಶೋಕಿಗಾಗಿ ಮಾಡ್ತಾರೆ, ಇನ್ನು ಕೆಲವರಿಗೆ ಅದು ಅನಿವಾರ್ಯವಾಗಿರುತ್ತೆ. ಸಣ್ಣ ವಯಸ್ಸಿಗೆನೆ ಬಿಳಿ ಕೂದಲು ಬಂದಿರತ್ತೆ, ಅನಿವಾರ್ಯವಾಗಿರತ್ತೆ. ಕೂದಲೆಲ್ಲ ಬೆಳ್ಳಗಾಗ್ಬಿಟ್ಟಿರತ್ತೆ. ಬರೀ 15 ನಿಮಿಷದಲ್ಲಿ 20 ನಿಮಿಷದಲ್ಲಿ ಕಲರ್ ಬರುವಂತ ಶಾಂಪೂಗಳನ್ನ ಯೂಸ್ ಮಾಡೋದು. ನೆಕ್ಸ್ಟ್ ಮೆಹಂದಿ ಹಚ್ತೀರಾ, ಆ ಆರೆಂಜ್ ಕಲರ್ ನಿಮ್ಗೆ ಇಷ್ಟ ಇರಲ್ಲ. ನ್ಯಾಚುರಲ್ ಆಗಿ ನಿಮ್ಮ ಕೂದಲು ತುಂಬಾ ಡಾರ್ಕ್ ಅಂಡ್ ಬ್ಲಾಕ್ ಆಗಿರ್ಬೇಕು ಅನ್ಕೋತಿದ್ದೀರಾ? ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮ್ಗೋಸ್ಕರ. ಸಲೂನ್ಸ್ ಹೋಗಿ ಅಥವಾ ನೀವೇ ಮನೆಯಲ್ಲೇ ಕಲರ್ಸ್ ಅನ್ನ ತಂದು ಹಚ್ಕೊಳ್ತಾ ಇದ್ದೀರಾ? ಟೈಮ್ ಉಳಿಸೋದ್ರ ಸಲುವಾಗಿ ನಿಮ್ಗೆ ಗೊತ್ತಿಲ್ದಂಗೆ ನೀವು ಎಷ್ಟೆಲ್ಲ ಕೆಮಿಕಲ್ಸ್ ನ ಹಚ್ತಾ ಇದ್ದೀರಾ ಗೊತ್ತಾ? ಇದ್ರಿಂದ ಆಗೋ ಸೈಡ್ ಎಫೆಕ್ಟ್ಸ್ ನಿಮ್ಗಂತೂ ಇದರ ಊಹೆನೇ ಇರಲ್ಲ. ಆ ರೀತಿಯ ಸೈಡ್ ಎಫೆಕ್ಟ್ಸ್ ಆಗ್ತಾ ಇರತ್ತೆ. ಆ ಪ್ರಾಡಕ್ಟ್ ಗಳ ಮೇಲೇನೆ ಬರ್ದಿರ್ತಾರೆ, ಇದು ನಿಮ್ಮ ಸ್ಕಿನ್ ಟಚ್ ಆಗ್ತಿದ್ದಂಗೆನೆ ಇಮಿಡಿಯೇಟ್ ಸ್ಕಿನ್ ಅನ್ನ ವಾಶ್ ಮಾಡಿ. ಈ ಕೆಮಿಕಲ್ ಪ್ರಾಡಕ್ಟ್ಸ್ ನಿಮ್ಮ ಸ್ಕಿನ್ ಗೆ ಟಚ್ ಆಗ್ತಿದ್ದಂಗೆನೆ ಬಂಗು, ಪಿಗ್ಮೆಂಟೇಶನ್, ವೈಟ್ ಪ್ಯಾಚಸ್, ಹೊಟ್ಟು, ರ್ಯಾಶಸ್, ಹೇರ್ ಫಾಲ್, ಹೇರ್ ಲಾಸ್, ಅಲೋಪೇಶಿಯಾ, ಡಾರ್ಕ್ ಸರ್ಕಲ್ಸ್ ಕೂಡ ಆಗುವಂತ ಚಾನ್ಸಸ್ ಇದೆ. ಇಷ್ಟು ಭಯಂಕರವಾದ ಸೈಡ್ ಎಫೆಕ್ಟ್ಸ್ ಆಗ್ತಾ ಇರತ್ತೆ. ನಿಮ್ಗಂತೂ ಬರೀ ಅರ್ಧ ಗಂಟೆ 15 ನಿಮಿಷದಲ್ಲಿ ಕೂದ್ಲೇನೋ ಕಪ್ಪಾಗತ್ತೆ. ಬಟ್ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ಮ ಸ್ಕಿನ್ ಎಷ್ಟು ಡ್ಯಾಮೇಜ್ ಹಿಂದೆ ನೀವೇ ನಿಮ್ಗೆ ಗೊತ್ತಿಲ್ದಂಗೆ ನಾನಾ ತರದ ಸ್ಕಿನ್ ಪ್ರಾಬ್ಲಮ್ಸ್ ಅನ್ನ ಆಹ್ವಾನ ಮಾಡ್ತಿರ್ತೀರಾ ಬರೀ 15 ನಿಮಿಷದಲ್ಲಿ. ನೀವು ಯೋಚನೆ ಮಾಡ್ತಿರ್ಬೋದು, ಈ ವಯಸ್ಸಲ್ಲಿ ನಮ್ಗೆ ಯಾಕೆ ಬಂಗು ಬಂತು, ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ವಲ್ಲ ನನಗೆ ಯಾಕೆ ಬಂತು ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡ್ತಿರ್ಬೋದು. ಅದರ ರೂಟ್ ಕಾಸ್ ಇದೇ ಆಗಿರ್ಬೋದು. ಮತ್ತೆ ಆ ಸ್ಕಿನ್ ಪ್ರಾಬ್ಲಮ್ಸ್ ಅನ್ನ ರಿಪೇರ್ ಮಾಡೋದಕ್ಕೆ, ಸರಿ ಮಾಡ್ಕೊಳ್ಳೋದಕ್ಕೆ ನಾನಾ ತರದ ಸ್ಕಿನ್ ಕ್ಲಿನಿಕ್ಸ್ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀರಾ. ದುಡ್ಡುನು ಖರ್ಚಾಗ್ತಿರತ್ತೆ, ಈ ಕಡೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗ್ತಾ ಇರತ್ತೆ. ನಿಮ್ಮ ಸ್ಕಿನ್ ಕೂಡ ಇನ್ನೂ ಹಾಳಾಗ್ತಾ ಇರತ್ತೆ. ನಿಮ್ಮ ಬಾಡಿಯ ಒಳಗಡೆನೂ ಇಂಪ್ಯಾಕ್ಟ್ ಆಗ್ಬೋದು, ಲೈಕ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ನಾನಾ ತರದ ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡಿ ಟೈಮ್ ಉಳಿಸ್ಕೊಳ್ಳೋದಕ್ಕೋಸ್ಕರ 15 ನಿಮಿಷದಲ್ಲಿ ಹೇರ್ ಕಲರ್ ಮಾಡ್ಕೊಂಡು ಇಷ್ಟೆಲ್ಲಾ ಪ್ರಾಬ್ಲಮ್ಸ್ ಅನ್ನ ತಂದ್ಕೊಳ್ಳೋದ್ರ ಬದಲಿಗೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿದ್ರು ಪರವಾಗಿಲ್ಲ. ನಮ್ಮ ದೇಹ, ನಮ್ಮ ಸ್ಕಿನ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಈ ವಿಡಿಯೋನಲ್ಲಿ ನಾನೊಂದು ಫೆಂಟಾಬ್ಲಸ್ ಹೇರ್ ಡೈ ನ ಹೇಳ್ತೀನಿ. ಇದು ನಿಮ್ಮ ಕೂದ್ಲಿಗೆ ಜೆಟ್ ಬ್ಲಾಕ್ ಕಲರ್ ನ ತಂದ್ಕೊಡುತ್ತೆ, ಶೈನ್ ಆಡ್ ಮಾಡುತ್ತೆ, ವಾಲ್ಯೂಮ್ ತಂದ್ಕೊಡುತ್ತೆ, ಪ್ಲಸ್ ನಿಮ್ಮ ಹೇರ್ಸಿಗೆ ನ್ಯೂಟ್ರಿಷನ್ ಕೂಡ ಪ್ರೊವೈಡ್ ಮಾಡುತ್ತೆ. ನಿಮ್ಗೆ ಆಲ್ರೆಡಿ ಹೇರ್ ಫಾಲ್, ಹೇರ್ ಲಾಸ್ ಪ್ರಾಬ್ಲಮ್ಸ್ ಗಳೇನಾದ್ರೂ ಆಗ್ತಿದ್ರೆ ಈ ನಾನ್ ಹೇಳುವಂತ ಡೈನ ಹಚ್ಚೋದ್ರಿಂದ ನಿಮ್ಮ ಹೇರ್ ಫಾಲ್, ಹೇರ್ ಲಾಸ್ ನ ಪ್ರಾಬ್ಲಮ್ ಕೂಡ ನೀವು ಇದ್ರಲ್ಲೇ ಸಾಲ್ವ್ ಮಾಡ್ಕೊಳ್ಬಹುದು. ನೀವು ನೋಡಿ ಆಶ್ಚರ್ಯ ಪಡ್ತೀರಾ, ನಿಮ್ಮ ಕೂದಲು ಎಷ್ಟು ಹೆಲ್ದಿಯಾಗಿ ಬ್ಲಾಕ್ ಆಗಿದೆ. ವಿತೌಟ್ ಸೈಡ್ ಎಫೆಕ್ಟ್ಸ್, ಲಾಟ್ಸ್ ಆಫ್ ಗುಡ್ ಎಫೆಕ್ಟ್ಸ್ ಓನ್ಲಿ. ಸ್ಟೆಪ್ ನಂಬರ್ 1, ಇದನ್ನ ನಾವು ಒಂದು ದಿನದ ಮುಂಚೆನೆ ಮಾಡಿಟ್ಕೊಳ್ಬೇಕು. ಅಂದ್ರೆ ರಾತ್ರಿ ಇದನ್ನ ರೆಡಿ ಮಾಡಿ ಇಡ್ಬೇಕು, ಬೆಳಗ್ಗೆ ಇದನ್ನ ನೀವು ಹಚ್ಕೊಳ್ಬೇಕು. ಮೆಹಂದಿ ಪ್ರಿಪರೇಷನ್. ಒಂದು ಕಬ್ಬಿಣದ ಪಾತ್ರೆಯನ್ನ ತಗೊಳ್ಳಿ. ಕಬ್ಬಿಣದ ಪಾತ್ರೆಯಲ್ಲಿ ನಾ ಹೇಳಿದ್ನಲ್ಲ, ನಮ್ಮ ಹೇರ್ಸ್ಗೆ ನಾವ್ ಏನೇ ರೆಮಿಡೀಸ್ ನ ಮಾಡಿದ್ರು ಅದು ಡಬಲ್ ಬೆನಿಫಿಟ್ ಕೊಡತ್ತೆ. ಐರನ್ ಕಡಾಯಿ ಅಂದ್ರೆ ಕಬ್ಬಿಣದ ಪಾತ್ರೆಯಲ್ಲಿ ಕಲಿಸ್ಕೊಳ್ಳಿ. ನಿಮ್ಮ ಮೆಹಂದಿ ಕಲರ್ ಲಾಂಗ್ ಲಾಸ್ಟಿಂಗ್ ಆಗತ್ತೆ, ಜಾಸ್ತಿ ದಿನ ಇರತ್ತೆ ಈ ಕಲರ್. ಪ್ಲಸ್ ನೀವು ಇಷ್ಟ ಪಡುವಂತ ಜೆಟ್ ಬ್ಲಾಕ್ ಕಲರ್ ನಿಮ್ದಾಗತ್ತೆ. 100 ಗ್ರಾಮ್ ನಷ್ಟು ಪ್ಯೂರ್ ಮೆಹಂದಿ ಪೌಡರ್ ಅನ್ನ ತಗೊಳ್ಳಿ. ನೆಕ್ಸ್ಟ್ ಇದಕ್ಕೆ 2 ಟೇಬಲ್ ಸ್ಪೂನ್ ನಷ್ಟು ಬ್ರಿಂಗ್ ರಾಜ್ ಪೌಡರ್. ಅಂದ್ರೆ ಹೆಸರಲ್ಲೇ ರಾಜ ಇದೆ, ಇದು ಕೂದ್ಲಿನ ರಾಜ, ಬ್ರಿಂಗ್ ರಾಜ. ಈ ಬ್ರಿಂಗ್ ರಾಜ್ ಪೌಡರ್ ಅನ್ನ ಜಸ್ಟ್ ನೀವು ಒದ್ದೆ ಕೈಯಲ್ಲಿ ಮುಟ್ಟಿದ್ರೆ ನಿಮ್ಮ ಕೈ ಬ್ಲಾಕ್ ಆಗತ್ತೆ. 2 ಟೇಬಲ್ ಸ್ಪೂನ್ ನಷ್ಟು ದಾಸವಾಳದ ಹೂವಿನ ಪುಡಿಯನ್ನ ತಗೊಳ್ಳಿ. ಹೂವಿನ ಪುಡಿ ಇಲ್ಲ ಅಂತಂದ್ರೆ ನೀವು ಫ್ರೆಶ್ ಆಗಿ ಎಲೆಗಳಿರತ್ತಲ್ಲ, ಎಲೆ ಅಥವಾ ಹೂ ಏನೇ ಇದ್ರು ಅದನ್ನ ಪೇಸ್ಟ್ ಮಾಡಿ ಅದನ್ನು ಕೂಡ ಯೂಸ್ ಮಾಡಬಹುದು. ನಾನಿಲ್ಲಿ ಡ್ರೈ ಪೌಡರ್ ನ ಯೂಸ್ ಮಾಡ್ತಾ ಇದ್ದೀನಿ. ದಾಸವಾಳ ಹೂವಿನ ಪುಡಿ ಇದು ನಿಮ್ಮ ಕೂದಲನ್ನ ಕಂಡೀಷನ್ ಮಾಡುತ್ತೆ. ಮೆಹಂದಿ ಹಚ್ಚೋದ್ರಿಂದ ಕೂದಲು ಡ್ರೈ ಆಗತ್ತೆ. ಇದು ನಮ್ಮ ಕೂದಲನ್ನ ಮಾಯಿಶ್ಚರ್ ಅನ್ನ ಹೀರ್ಕೊಂಡು ನಮ್ಮ ಕೂದಲಿಗೆ ಕಲರ್ ಅನ್ನ ತಂದ್ಕೊಡತ್ತೆ. ಇಲ್ಲಿ ನಾವು ದಾಸವಾಳದ ಪುಡಿಯನ್ನ ಆಡ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ಆ ಮಾಯಿಶ್ಚರ್ ಲಾಸ್ ಆಗಲ್ದಂಗೆ ನಮಗೆ ತುಂಬಾ ಒಳ್ಳೆ ಕಲರ್ ಬರುತ್ತೆ. ಇದಕ್ಕೀಗ ಒಂದು ಡಿಕಾಕ್ಷನ್ ಅನ್ನ ಪ್ರಿಪೇರ್ ಮಾಡೋಣ. ನಾನು ಈ DIY ಡೈ ನಲ್ಲಿ ಯೂಸ್ ಮಾಡುವಂತ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ಅಲ್ಲಿಂದನೂ ಬೈ ಮಾಡಬಹುದು. ಒಂದು ಪಾತ್ರೆಗೆ 2.5 ಕಪ್ ನಷ್ಟು ನೀರನ್ನ ತಗೊಳ್ಳಿ. ಇದಕ್ಕೆ 3 ರಿಂದ 4 ಚಮಚೆಯಷ್ಟು
ಟೀ ಪುಡಿಯನ್ನ ಹಾಕೊಳ್ಳಿ. ನೀವೇನ್ ಮನೇಲಿ ಯೂಸ್ ಮಾಡ್ತಿರೋ ಅದೇ ಟೀ ಪುಡಿಯನ್ನ ಹಾಕೊಳ್ಳಿ, ಬಟ್ ಕಲರ್ ಇರಬಾರ್ದು ಅಷ್ಟೇ. ನೆಕ್ಸ್ಟ್ ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. 2.5 ಕಪ್ ಇರೋದು ಅದು ಅರ್ಧ ಆಗ್ಬೇಕು. 1.5 ಕಪ್ನಷ್ಟು ನೀರು ಉಳಿದಿರ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸ್ಕೊಂಡು ಆ ನೀರಿಂದ ಈ ಒಂದು ಮೆಹಂದಿ ಪುಡಿಯನ್ನ ಕಲಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಈ ರೀತಿಯಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಹಾಗೆ ಅದನ್ನ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸಿ ಅದನ್ನ ರೆಸ್ಟ್ ಮಾಡೋದಕ್ಕೆ ಬಿಡಿ. ರಾತ್ರಿ ಇಡೀ ಅದನ್ನ ಹಾಗೆ ಬಿಡಿ. ಬೆಳಗ್ಗೆ ಎದ್ದು ಇನ್ನೊಂದು ಪೌಡರ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಒಂದು ಬೌಲ್ಗೆ 2-3 ಚಮಚಷ್ಟು ಇಂಡಿಗೋ ಪೌಡರ್ ಅನ್ನ ತಗೊಳ್ಳಿ. ಅದಕ್ಕೆ ಉಗುರು ಬೆಚ್ಚಗಿನ ನೀರ್ ಹಾಕೊಂಡು ಚೆನ್ನಾಗಿ ಪೇಸ್ಟ್, ಲೈಕ್ ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ, ಜಾಸ್ತಿ ನೀರ್ ಮಾಡ್ಕೊಳಕ್ ಹೋಗ್ಬೇಡಿ, ಹಚ್ಚಿದ್ಮೇಲೆ ತೊಂದರೆ ಆಗ್ಬೋದು. ಅದಕ್ಕೆ ಗಟ್ಟಿಯಾಗೆ ಮಾಡ್ಕೊಳ್ಳಿ. ನಾನು ಈ ವಿಡಿಯೋದಲ್ಲಿ ತೋರಿಸಿದೀನಲ್ಲ ಅದೇ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಳಿ. ಸೇಮ್ ಕನ್ಸಿಸ್ಟೆನ್ಸಿ ಇರಬೇಕು ಎರಡದು, ಮೆಹಂದಿ ಮತ್ತೆ ಈ ಇಂಡಿಗೋ ಪೌಡರ್ ಪೇಸ್ಟ್ ನ ಕನ್ಸಿಸ್ಟೆನ್ಸಿ ಸೇಮ್ ಆಗಿರ್ಬೇಕು. ನೆಕ್ಸ್ಟ್ ಇದನ್ನ 1 ಗಂಟೆವರೆಗೂ ರೆಸ್ಟ್ ಮಾಡೋದಕ್ಕೆ ಬಿಡಿ. 1 ಗಂಟೆ ಆದ್ಮೇಲೆ ನೋಡಿ ಇದು ಬ್ಲ್ಯಾಕ್ ಕಲರ್ ಆಗೋದಕ್ಕೆ ಶುರು ಆಗಿರುತ್ತೆ, ಅದು ಆಕ್ಟಿವೇಟ್ ಆಗೋದಕ್ಕೆ ಶುರು ಆಗಿರುತ್ತೆ. ಇದನ್ನ ಈ ಮೆಹಂದಿ ಮಿಕ್ಸ್ಗೆ ಇದನ್ನ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ನೀವು ನಿಮ್ಮ ಹೇರ್ಸಿಗೆ ಇದನ್ನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡುವಾಗ ನಿಮ್ಮ ಕೂದಲು ಒಣಗಿರ್ಬೇಕು. ಯಾವುದೇ ರೀತಿಯಾದಂತ ಎಣ್ಣೆ ಇರಬಾರ್ದು ಅಥವಾ ಒದ್ದೆ ಇರಬಾರ್ದು. ಪೂರ್ತಿ ಡ್ರೈ ಹೇರ್ಸ್ ಮೇಲೆ ಇದನ್ನ ಅಪ್ಲೈ ಮಾಡಿ. ಒಂದೊಂದು ಸ್ಟ್ಯಾಂಡ್ಸ್ಗೂ ನೀಟಾಗಿ ಅಪ್ಲೈ ಮಾಡಿ. ಬೇರೆಯವ್ರ ಹೆಲ್ಪ್ ತಗೊಂಡ್ರಂತೂ ತುಂಬಾನೇ ಈಸಿ ಆಗತ್ತೆ ನಿಮ್ಮ ಕೆಲಸ. ಎಲ್ಲಾ ಕೂದಲಿಗೂ ನೀಟಾಗಿ ಹಚ್ಕೊಂಡಾದ್ಮೇಲೆ ನಿಮ್ಗೆ ತುಂಬಾನೇ ವೈಟ್ ಹೇರ್ಸ್ ಇದ್ರೆ 4 ಗಂಟೆವರೆಗೂ ಬಿಡಬೇಕು. 4 ಗಂಟೆ ಆದ್ಮೇಲೆನೆ ನೀವು ಹೇರ್ ವಾಶ್ ಮಾಡಬೇಕು. ಅವಾಗ್ಲೇ ಆ ಕಲರ್ ಆ ಕೂದಲಿಗೆ ಚೆನ್ನಾಗಿ ಇಳಿದಿರತ್ತೆ. ನೀವೇನಾದ್ರೂ ನ್ಯೂಟ್ರಿಷನ್ಗೋಸ್ಕರ ಏನಾದ್ರೂ ಹಚ್ತಾ ಇದ್ರೆ 1-2 ಗಂಟೆ ಬಿಟ್ಟು ಹೇರ್ ವಾಶ್ ಮಾಡ್ಬೋದು. ಹೇರ್ ವಾಶ್ ಮಾಡುವಾಗ ಯಾವುದೇ ರೀತಿಯಾದಂತ ಶಾಂಪೂ ಯೂಸ್ ಮಾಡಬಾರ್ದು. ಫಸ್ಟ್ ಡೇ ಬರೀ ನೀರಲ್ಲೇ ನೀವು ಇದನ್ನ ವಾಶ್ ಮಾಡ್ಕೊಳ್ಬೇಕು. ನಿಮ್ ಕೂದಲು ಏನಾದ್ರೂ ಹೈ ಪೊರಾಸಿಟಿ ಹೇರ್ ಆಗಿದ್ರೆ, ಬೇಸಿಕಲಿ ನನ್ನ ಹೇರ್ ಟೈಪ್ ಹೈ ಪೊರಾಸಿಟಿ, ನಿಮ್ಮ ಕೂದಲು ನಿಮ್ ಕೈಯಲ್ಲಿ ಜಾರ್ತಾ ಇರತ್ತೆ. ಅಷ್ಟು ಸಾಫ್ಟ್, ಅಷ್ಟು ಅಮೇಝಿಂಗ್ ಕಲರ್ ನಿಮ್ಮ ಕೂದಲಿಗೆ ಬಂದಿರತ್ತೆ. ಯಾವುದೇ ತರಹದ ಕೆಮಿಕಲ್ಸ್ ಇಲ್ದಂಗೆ ನೀವು ಈ ಮೆಥಡ್ ಅಲ್ಲಿ ಹೇರ್ ಡೈ ಮಾಡೋದ್ರಿಂದ ನೀವು ಎಷ್ಟು ಸತಿ ಶಾಂಪೂ ಮಾಡಿದ್ರು ನಿಮ್ಮ ಹೇರ್ ಇಷ್ಟು ಬ್ಯೂಟಿಫುಲ್ ಬ್ಲ್ಯಾಕ್ ಹೇರ್ ನಿಮ್ದಾಗತ್ತೆ ವಿತೌಟ್ ಸೈಡ್ ಎಫೆಕ್ಟ್ಸ್. ಅದೇ ದಿನ ಅಥವಾ ಮಾರನೇ ದಿನ ನೀವು ಒಂದು ಒಳ್ಳೆ ಆಯಿಲಿಂಗ್ ಅನ್ನ ಮಾಡಬೇಕು ನಿಮ್ಮ ಹೇರ್ಸಿಗೆ. ಮನೇಲಿ ಮಾಡಿರೋಂತ ಹೇರ್ ಆಯಿಲ್ ಆಗಿರ್ಲಿ ಅಥವಾ ಅಂಗಡಿಯಿಂದ ತಂದಿರೋದಾಗಿರ್ಲಿ ಅಥವಾ ಪ್ಲೇನ್ ಕೊಬ್ಬರಿ ಎಣ್ಣೆ ಇತ್ತ ಅದನ್ನೇ ಚೆನ್ನಾಗಿ ಹಚ್ಚಿ ನಿಮ್ಮ ಕೂದಲಿಗೆ ಬುಡದಿಂದ ಹಿಡಿದು ಟಿಪ್ ವರ್ಗು ನೀಟಾಗಿ ಹಚ್ಕೊಂಡು ನೆಕ್ಸ್ಟ್ ಡೇ ನೀವು ಶಾಂಪೂ ಮಾಡಬೇಕು. ಈ ಸ್ಟೆಪ್ ಇಂದ ನಿಮ್ಮ ಹೇರ್ ಕಲರ್ ಲಾಂಗ್ ಲಾಸ್ಟಿಂಗ್ ಆಗತ್ತೆ. ನೀವು ಎಷ್ಟೇ ಶಾಂಪೂ ಮಾಡಿದ್ರು ಅಥವಾ ಎಷ್ಟೇ ಸರ್ತಿ ನಿಮ್ಮ ಹೇರ್ ಅನ್ನು ವಾಶ್ ಮಾಡಿದ್ರು ಹೋಗಲ್ಲ. ಇಲ್ಲಿಗೆ ಈ ಪ್ರಕ್ರಿಯೆ ಮುಗೀತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ಸಿಗ್ತೀನಿ ಮುಂದಿನ ಅಮೇಜಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.